ಪ್ರಜಾ ರೈತರೇ, 25/9/2024 ಮಂಗಳವಾರ ಸಂಜೆ ಸುರಿದ ಮಳೆಯಿಂದ ಕಂಗಾಲಾಗಿದ್ದ ಶೇಂಗಾ ಬೆಳೆಗಾರರು, ಅದರಲ್ಲೂ ಹಿಂದೆ ತಡೆದು ಬಿತ್ತಿದವರು ಒಂದರ್ಧ ಬೆಳೆಯಾದರೂ ಕೈಗೆ ಸಿಗಬಹುದು ಎನ್ನುವ ಆಸೆ ಚಿಗುರಿದರು. ಮೊದಲು ಬಿತ್ತಿದವರು ಉಳಿದ ಜೊಳ್ಳು ಶೇಂಗಾ ಕೀಳಲು ಪ್ರಶಸ್ತವಾದ ಸಮಯ ಅನ್ನಿಸಿದ್ದರು. ಹೀಗೆ ತಡೆದು ಬಂದ ಅಚಾನಕ್ಕಾದ ಮಳೆಯಿಂದ ಕಲಮರಹಳ್ಳಿ ಸರ್ಕಾರಿ ಆಸ್ಪತ್ರೆಯ ಹಿಂದಿರುವ ವಿದ್ಯುತ್ 25 ಕೆವಿ ಪೆಟ್ಟಿಗೆ ಮತ್ತು ವಿದ್ಯುತ್ ಲೈನ್ಗಳು ಮೇಲಿದ್ದರೂ ಮಳೆ ಬಂದಾಗ ವಿದ್ಯುತ್ ಸ್ಪರ್ಶದಿಂದ ಗ್ರೌಂಡ್ ಆಗಿ ಒಂದು ಕುರಿ ಸತ್ತು ಉಳಿದ 3 ಕುರಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಲ್ಲದೆ, ಕುರಿಗಾಹಿಗಳು ಪ್ರಾಣಾಪಾಯದಿಂದ ಪಾರಾದದ್ದು ಅದೃಷ್ಟವಶಾತ್ ಎಂದು ಹೇಳಬಹುದು. ಈ ಘಟನೆ ಕಲಮರಹಳ್ಳಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ ಬೆಳಗೆರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ. ಬೆಂಗಳೂರು ವಿದ್ಯುತ್ ಪ್ರಸರಣ ನಿಗಮದ ಸ್ಟೇಷನ್ ಮತ್ತು ಸರ್ಕಾರಿ ಆಸ್ಪತ್ರೆ ಅಕ್ಕಪಕ್ಕದಲ್ಲಿದ್ದರೂ ಅದರ ಎದುರಿಗೆ ಸರ್ಕಾರಿ ಪ್ರೌಢಶಾಲೆ ಇದೆ. ಅವಘಡ ಸಂಭವಿಸಿರುವ 25 ಕೆವಿ ಟ್ರಾನ್ಸ್ಫಾರ್ಮರ್ ಇದೇ ಪೆಟ್ಟಿಗೆಯಿಂದ ಆಸ್ಪತ್ರೆ, ಪ್ರೌಢಶಾಲೆ ಮತ್ತು ಇತರ ಭಾಗಗಳಿಗೆ ವಿದ್ಯುತ್ ಸರಬರಾಜಾಗುವುದು. ಅತಿ ಸೂಕ್ಷ್ಮ ಪ್ರದೇಶ ಮತ್ತು ಶಾಲಾ ಮಕ್ಕಳು, ರೋಗಿಗಳು, ಕುರಿ ಕಾಯುವವರು, ಪಶುಸಂಗೋಪಕರು ಅಡ್ಡಾಡುವ ಜಾಗವಾದ್ದರಿಂದ ಶೀಘ್ರ ಇಂಥ ಘಟನೆ ನಡೆಯದಂತೆ ಎಚ್ಚರ ವಹಿಸಬೇಕು. ಇದಕ್ಕೆ ಈಗ ಆದ ಘಟನೆಗೆ ಪರಿಹಾರ ಕೊಡಿಸಬೇಕು ಎಂದು ಕುರಿ ಕಳೆದುಕೊಂಡ ರೈತರು ಆಗ್ರಹಿಸಿದ್ದಾರೆ. ಈ ಗ್ರಾಮದ ಸುತ್ತ ಸರ್ಕಾರದ ಅಭಿವೃದ್ಧಿ ಕಾರ್ಯದ ಹೆಸರಿನಲ್ಲಿ ಸೋಲಾರ್ ಪಾರ್ಕ್, ನೀರಾವರಿ ಯೋಜನೆಗಳು, ಕೆಇಬಿ ಸ್ಟೇಷನ್, ಶಾಲೆ, ಆಸ್ಪತ್ರೆ, ಗೋಮಾಳದ ಜಮೀನುಗಳು, ಭೂ ಸಾಗುವಳಿ ಮತ್ತು ಒತ್ತುವರಿಯಿಂದ ಪಶುಸಂಗೋಪನೆ, ಅದರಲ್ಲೂ ಹೆಚ್ಚಾಗಿ ಕುರಿಗಾಹಿಗಳಿಗೆ ತಮ್ಮ ಜೀವನಾಧಾರವಾದ ಕುರಿ ಮೇಕೆಗಳನ್ನು ಮೇಯಿಸಲು ಸ್ಥಳವಿಲ್ಲದೆ ಕಷ್ಟವಾಗುತ್ತದೆ. ಅಲ್ಲೇ ನೆಲನ ಗ್ರೌಂಡ್ ಆಯ್ತಲ್ಲ, ಸ್ಟೇಷನ್ ಹತ್ರ ಇರವತ್ತೆ ಸರಿ ನಂಬರ್ ಬರ್ಲಿ ಏನಾಯ್ತು ಯಾರು ಓಡ್ಬೋದು. ಏನೋ ಅಲ್ಲಿ ತಂತಿನ ಮುಖ್ಯನ ಅದಕ್ಕೆ ಹೇಳಿಲ್ಲ ಎಳೆಯೋದಿನ್ನ ಯಾಕೆ ಈಗೆಲ್ಲ ಬಡವ್ರಿಗೆ ಲಾಸ್ ಆಗ್ಬಿಡ್ತದೆ. ಏನಾದ್ರು ಮಾಡಿ ಇದು ಮಾಡ್ಕೊಡ್ಬೇಕು. ನಮ್ಗೆ ಒಂದು ಅನುಕೂಲ ಪಟ್ಟು ಮಾಡಿರಿ. ಹೀಗೆಲ್ಲ ಆದರೆ ಹೆಂಗೆ ಮಾಡ್ಕೊಳ್ಳಿ, ಮಕ್ಳು ಮರಿ ಅಡ್ಡಾಡ್ತವೆ, ಅದೆಲ್ಲ ಈಗ ನೋಡ್ಬೇಕು ನೀವು. ಇಲ್ಲ, ಕುರಿ ಹೋಗೋದಕ್ಕಂತೂ ಪರವಾಗಿಲ್ಲ. ಮನುಷ್ಯರೇ ಹೋಗಿದ್ರೆ ಏನು ಮಾಡ್ಬೇಕಾಗಿತ್ತು? ಮನುಷ್ಯರ ಜೀವಕ್ಕೆ ಪ್ರಾಣ ಇಲ್ವಾ, ಜೀವ ಇಲ್ವಾ? ಅದು ಫಸ್ಟು ರೆಡಿ ಮಾಡೋದು ಇದು ಮಾಡಿರಿ. ಇಲ್ಲ ಅದಕ್ಕೆ ಪರಿಹಾರ ಕೊಡ್ರಿ. ನಮಗೆ ಏನು ಪರಿಹಾರ ಕೊಡ್ತೀರಿ? ಆಗಲ್ಲ ನಿಮ್ಮ ಕೈಲಿ ಕೊಡೋದು. ಮತ್ತೆ ಏನಾದ್ರು ಮಾಡೋದು ಪರಿಹಾರ ಕೊಡ್ಬಾರ್ದು ನೀವು. ಬಡವರೇ ನಾವು, ಶ್ರೀಮಂತರಲ್ಲ. ಮಳೆ ಬಂದಿಲ್ಲ, ಏನಿಲ್ಲ, ಮಳೆ ಒಂದು ಕುರಿ ಸಾಕ್ಬೇಕಂದ್ರೆ ಒಂದು ಮಗು ಸಾಕ್ತಂಗೆ ರೀ. ನಮ್ಮ ಜೀವನ ಅದರಲ್ಲಿ, ಆ ಜೀವನ ಬಿಟ್ಟರೆ ಅದರಲ್ಲಿಲ್ಲ. ಈಗ ಏನು ಮಾಡಬೇಕು? ಹಿಂಗೆ ಆಯಿತು. ಒಂದು ಜಾಗ ಇಲ್ಲ ನಮ್ಮೂರಲ್ಲಿ, ಗೌರ್ಮೆಂಟ್ ಲ್ಯಾಂಡ್ ಇಲ್ಲ. ಈ ಎಲ್ಲ ಐತೆ, ಅದು ಎಲ್ಲ ಜಮೀನು ಹೊಡ್ಕೊಂಡಿದ್ದಾರೆ. ಅದಕ್ಕೆ ಪರಿಹಾರ ಇಲ್ಲ ನಮಗೆ. ಬಂದ್ರೆ ಅದೊಂದು ಜಾಗದಲ್ಲಿ ಬರಬೇಕು. ಈಗ ಹಿಂಗಾಯ್ತು. ಅದಕ್ಕೆ ಸಂಬಂಧಪಟ್ಟರು ನಿಮ್ಗೇನ ನಮಗೆ ಸಹಾಯ ಮಾಡಿರಿ. ಅದಕ್ಕೆ ಸಂಬಂಧಪಟ್ಟರು ಮಾಡಿರ್ಬೇಕು, ಸಹಾಯ ಮಾಡ್ಬೇಕು. ಅಂದರೆ ಬಡವರಿಗೆ ಇದೇ ಇಲ್ವಾ? ಮಾಡಿರಿ. ಅದಕ್ಕೆ ಸಂಬಂಧ ಬಡವ್ರು ಕಂಡ್ರಿ ನಾವು ಅದರಲ್ಲೇ ಜೀವನ ಬಿಟ್ಟರೆ ಅದರಲ್ಲಿಲ್ಲ. ಇಲ್ಲ ಕೂಲಿ ಮಾಡಬೇಕು. ಇಲ್ಲಿ ನೋಡ್ರಿ, ಬಟ್ಟೆ ನೋಡ್ರಿ ನನ್ನ ವಿರೋದು. ಇವತ್ತೊಂದು ಕುರಿ ಹೋಯ್ತು, ಏನು ಮಾಡೋಣ? ಆಗೋಯ್ತು. ಜೀವನ ಅಂತಕ್ಕದ್ದು ನಮ್ದು ಇರೋದೆ ಅದರಲ್ಲಿ. ಇಲ್ಲಾಂದರೆ ಏನು ಇಲ್ಲ, ಹಂಗಾಗಿಲ್ಲ, ಹೊಲ ಇಲ್ಲ. ಬಡವ್ರು ಹೆಂಗ್ರಿ ಜೀವನ ಮಾಡಬೇಕು? ಆ ಕೆಬಿ ಸ್ಟೇಷನ್ನು ಇಲ್ಲೇ ಐತೆ, ಹಾಸ್ಪಿಟ್ಲ್ ಇಲ್ಲೇ ಐತೆ, ಸೋಲಾರ್ ಇಲ್ಲೇ ಐತೆ. ಪ್ರತಿ ಒಂದು ಕಡೆ ಲೈನ್ ನೋಡ್ರಿ. ನಮ್ಮ ಊರಿಗೆ ಬಂದು ಆ ಲೈನ್ಗಳು ಎತ್ಲಾಗ ಹೋದ್ರೂ ನಮಗೆ ಭಯ.
ಎಲ್ಲಿ ಹರ್ಕೊಂಡು ಗಾಳಿ ಮಳೆ ಬಂದರೆ ಎಲ್ಲಿ ಹರ್ಕೊಂಡು ನಮ್ಮ ಮನೆ ಮೇಲೆ ಬೀಳ್ತತೋ ಇಲ್ಲ ನಮ್ಮ ಕುರಿ ಮೇಲೆ ಬೀಳ್ತದೆ. ಮಾರೋ ಸೌಕರ್ಯ ಮಾಡ್ಕೊಂತಿದ್ದಾರೆ. ಹಿರಿಯೂರು ತಾಲೂಕಿಗೆ ಡಂಪ್ ಮಾಡಿದ್ದಾರೆ ನೀರು ಧರ್ಮಪುರದಕ್ಕೆಲ್ಲ. ಅದರಿಂದ ನಮ್ಮ KB ಸ್ಟೇಷನ್ನಿಂದಲೇ ಹೋಗ್ತಿರೋದು, ಅಲ್ಲಿಂದ ಹೋಗ್ತಿದೆ. ಈಗ ಅಷ್ಟೊಂದು ಇದೆಲ್ಲ ಲೈನ್ ಹೋಗೈತೆ ದಾರಿಗೆ. ಒಂದು ಗಾಳಿ ಬಂದರೆ ಒಂದು ಬೈಕ್ ಆಗಲಿ ಒಂದು ಏತಾಗಲಿ ಮನುಷ್ಯನ ಜೀವ ಅಳ್ಳಾಡೋಗಿರುತ್ತೆ. ಅಲ್ಲಿ ಬಂದು ನೋಡಿರಿ, ನೀವು ಸೊಲ್ಯೂಷನ್ ಕೊಡ್ರಿ. ಇದು ನಿಮ್ಮ